ಅನಾರೋಗ್ಯದಿಂದ ಮಾಜಿ ಸಚಿವ ಬಿಸಿ ನಾಗೇಶ್ ಅವರು ನಿಧನ ಹೊಂದಿದ್ದಾರೆ. ಬೆಂಗಳೂರಿನ ಜಯನಗರದ ಪುತ್ರಿಯ ನಿವಾಸದಲ್ಲಿ ನಿಧನ ಹೊಂದಿದ್ದಾರೆ. ಆ ಕುರಿತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ಅನಾರೋಗ್ಯದಿಂದ ಮಾಜಿ ಸಚಿವ ಬಿಸಿ ನಾಗೇಶ್ ಅವರು ನಿಧನ ಹೊಂದಿದ್ದಾರೆ. ಬೆಂಗಳೂರಿನ ಜಯನಗರದ ಪುತ್ರಿಯ ನಿವಾಸದಲ್ಲಿ ನಿಧನ ಹೊಂದಿರುವಂಥದ್ದು. ನಾಳೆ ತಿಪಟೂರಿನಲ್ಲಿ ಮಾಜಿ ಸಚಿವ ನಾಗೇಂದ್ರ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಬೆಳಗ್ಗೆ 7 ಗಂಟೆಯಿಂದಲೇ ಬಿಜೆಪಿ ಕಚೇರಿಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಬಿಜೆಪಿ ಸರ್ಕಾರದಲ್ಲಿ ಶಿಕ್ಷಣ ಸಚಿವರಾಗಿ ಇದ್ದಂತಹ ನಾಗೇಶ್ ಅವರು 2021ರಿಂದ 2023ರವರೆಗೆ ಶಿಕ್ಷಣ ಸಚಿವರಾಗಿ ಕರ್ತವ್ಯವನ್ನು ನಿಭಾಯಿಸಿದ್ದಾರೆ. ನಾಗೇಶ್ 2 ಬಾರಿ ತಿಪಟೂರು ಕ್ಷೇತ್ರದಿಂದ ಶಾಸಕರಾಗಿದ್ದಂತಹ ನಾಗೇಶ್ ಅವರು ನಿಧನ ಹೊಂದಿದ್ದಾರೆ. ದೀರ್ಘಕಾಲದ ಅನಾರೋಗ್ಯದಿಂದ ಬಿಸಿ ನಾಗೇಶ್ ಅವರು ನಿಧನ ಹೊಂದಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಬೆಳಗ್ಗೆ 7 ಗಂಟೆಯಿಂದಲೇ ಅಂತಿಮ ನಮನವನ್ನು ಸಲ್ಲಿಸೋದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಮತ್ತಷ್ಟು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ನೋಡ್ತಾ ಹೋಗೋಣ. ಮಾಜಿ ಸಚಿವ ಬಿಸಿ ನಾಗೇಶ್ ಅಂತಿಮ ನಮನವನ್ನು ಸಲ್ಲಿಕೆ ಮಾಡಲಾಗ್ತಾ ಇದೆ. ಬಿಜೆಪಿ ಮತ್ತು ಜೆಡಿಎಸ್ ನಾಯಕರಿಂದ ಅಂತಿಮ ದರ್ಶನವನ್ನು ಕೂಡ ಪಡೆದುಕೊಳ್ಳಲಾಗ್ತಾ ಇದೆ. ವಿಜಯೇಂದ್ರ ಬೊಮ್ಮಾಯಿ, ಆರ್ ಅಶೋಕ್ ಸೇರಿದಂತೆ ಹಲವು ಗಣ್ಯರು ಕೂಡ ಭೇಟಿಯನ್ನು ಕೂಡ ಕೊಟ್ಟು ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ನಾಗೇಶ್ ಅವರ ಕುಟುಂಬಕ್ಕೆ ಸಾಂತ್ವನವನ್ನು ಹೇಳಿದ್ದಾರೆ ನಾಯಕರುಗಳು. ತಿಪಟೂರಿನಲ್ಲಿ ಶೋಕಸಾಗರ ಮಡುಗಟ್ಟಿದೆ. ಅಭಿಮಾನಿಗಳು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಹಿರಿಯ ನಾಯಕನ ಅಗಲಿಕೆಗೆ ಗಣ್ಯರು ಸಂತಾಪವನ್ನು ಸೂಚಿಸಿದ್ದಾರೆ. ಸಜ್ಜನ ರಾಜಕಾರಣಿಯ ಅಗಲಿಕೆಗೆ ಶೋಭಾ ಕರಂದ್ಲಾಜೆ ಅವರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮತ್ತು ಶಾಸಕ ಅರವಿಂದ್ ಬೆಲ್ಲದ್, ಸಿಎಂ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಗಣ್ಯರು ಎಕ್ಸ್ ಖಾತೆಯಲ್ಲಿ ಸಂತಾಪವನ್ನು ಕೂಡ ಸೂಚಿಸಿದ್ದಾರೆ. ಬೆಂಗಳೂರಿನ ಜಯನಗರದ ಪುತ್ರಿಯ ನಿವಾಸದಲ್ಲಿ ನಾಗೇಶ್ ಅವರು ನಿಧನವನ್ನು ಹೊಂದಿದ್ದಾರೆ. ನಿನ್ನೆ ಅನಾರೋಗ್ಯ ಉಂಟಾದಂತಹ ಹಿನ್ನೆಲೆಯಲ್ಲಿ ತಿಪಟೂರಿನಿಂದ ಅವರು ಬೆಂಗಳೂರಿಗೆ ಬಂದಿದ್ರು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಈ ಸಂದರ್ಭದಲ್ಲಿ ಟ್ರೀಟ್ಮೆಂಟ್ಗೋಸ್ಕರನೇ ಅವರು ಬೆಂಗಳೂರಿಗೆ ಬಂದಿದ್ರು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಬಟ್ ಆದರೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು ಅಂತ ಕೆಲವರು ಹೇಳ್ತಾ ಇದ್ರೆ, ಮತ್ತು ಕೆಲವರು ಅವ್ರಿಗೆ ಬ್ರೈನ್ ಟ್ಯೂಮರ್ ಏನೋ ಆಗಿತ್ತು ಅನ್ನುವಂತಹ ವಿಚಾರವನ್ನು ಕೂಡ ಹೇಳ್ತಾ ಇದ್ದಾರೆ. ಬಟ್ ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಈ ರೀತಿಯಾಗಿ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಬೆಳಗ್ಗೆ 7 ಗಂಟೆಯಿಂದಲೇ ಬಿಜೆಪಿ ಕಚೇರಿಯಲ್ಲಿ ಅಂತಿಮ ದರ್ಶನಕ್ಕೆ ಈಗಾಗಲೇ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ಗಣ್ಯಾತಿ ಗಣ್ಯರು ಕೂಡ ಆಗಮಿಸಿ ಅಂತಿಮ ದರ್ಶನವನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಬಿಜೆಪಿ ಸರ್ಕಾರದಲ್ಲಿ ಶಿಕ್ಷಣ ಸಚಿವರಾಗಿದ್ದರು ಬಿಸಿ ನಾಗೇಶ್ ಅವರು. ಆ ಸಂದರ್ಭದಲ್ಲಿ ಸಾಕಷ್ಟು ಅಡೆತಡೆಗಳು ಕೂಡ ಇತ್ತು ಬಿಸಿ ನಾಗೇಶ್ ಅವರಿಗೆ. ಈ ಹಿಜಾಬ್ ವಿಚಾರ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದ ಗಮನವನ್ನು ಕೂಡ ಸೆಳೆದಿತ್ತು. ಆಗ ಅವರು ತೆಗೆದುಕೊಂಡಂತಹ ನಿಲುವುಗಳನ್ನು ನಾವು ಇವತ್ತಿಗೂ ಕೂಡ ಮರೆಯುವ ಹಾಗಿಲ್ಲ. ಸೈದ್ಧಾಂತಿಕವಾಗಿ ಯಾವ ರೀತಿಯಾಗಿ ಶಿಕ್ಷಣ ಇಲಾಖೆಯನ್ನು ತೆಗೆದುಕೊಂಡು ಹೋಗಬೇಕು ಅನ್ನೋದನ್ನು ಮನದಟ್ಟು ಮಾಡಿಕೊಂಡಿದ್ದಂತಹ ಅವರು ಅದನ್ನು ನಿಭಾಯಿಸುವಲ್ಲಿಯೂ ಕೂಡ ಯಶಸ್ವಿಯನ್ನು ಕೂಡ ಕಂಡಿದ್ರು. ಇಂಜಿನಿಯರಿಂಗನ್ನು ಮಾಡಿದಂತಹ ಅವರು
ಮತ್ತು ಈ ರಾಜಕೀಯ ಕ್ಷೇತ್ರಕ್ಕೆ ಅವರು ಬಹಳ ಕೊಡುಗೆಯನ್ನು ಕೂಡ ಕೊಟ್ಟಿದ್ದಾರೆ. ರಾಜಕೀಯದಲ್ಲಿ ಸಾಕಷ್ಟು ಏಳು ಬೀಳುಗಳನ್ನು ಕೂಡ ಕಂಡಿದ್ದಾರೆ. ಈ ತಿಪಟೂರಿನಲ್ಲಿ ನಿಂತುಕೊಂಡಂತಹ ಸಂದರ್ಭದಲ್ಲಿ, ಆರಂಭಿಕ ಸಂದರ್ಭದಲ್ಲಿ BC ನಾಗೇಶ್ ಅವರು ಷಡಕ್ಷರಿಯವರ ವಿರುದ್ಧ ಮೊದಲ ಬಾರಿಗೆ ಸೋಲನ್ನು ಅನುಭವಿಸಿದರು. ಅದಾದ ನಂತರ ಮತ್ತೆ ನಾಗೇಶ್ ಅವರ ಕೈ ಹಿಡಿದ್ರು ತುಮಕೂರಿನ ಜನತೆ, ತಿಪಟೂರಿನ ಜನತೆ ನಾಗೇಶ್ ಅವರ ಕೈ ಹಿಡಿದ್ರು. ಅದಾದ ನಂತರ ಅವರಿಗೆ ಶಾಸಕರಾಗಿ ಭಾಗ್ಯ ಸಿಕ್ತು ಕರ್ತವ್ಯವನ್ನು ನಿಭಾಯಿಸೋದಕ್ಕೆ. ಅದಾದ ನಂತರ ಷಡಕ್ಷರಿಯವರ ವಿರುದ್ಧ ಮತ್ತೆ ಸೋಲನ್ನು ಅನುಭವಿಸಿದ್ರು. ಮತ್ತೆ BC ನಾಗೇಶ್ ಅವರು ಗೆಲುವನ್ನು ಕಂಡಂತಹ ಸಂದರ್ಭದಲ್ಲಿ, ಅಂದರೆ 2021ರಿಂದ ಈ 2023ರವರೆಗೆ ಶಿಕ್ಷಣ ಸಚಿವರಾಗುವಂತಹ ಭಾಗ್ಯ ನಾಗೇಶ್ ಅವರಿಗೆ ಸಿಕ್ತು. ಆ ಸಂದರ್ಭದಲ್ಲಿ ಸಾಕಷ್ಟು ಅಡೆತಡೆಗಳು ಕೂಡ ಬಂದರೂ ಕೂಡ ಅದನ್ನು ನಿಭಾಯಿಸುವಲ್ಲಿ ಯಶಸ್ವಿಯನ್ನು ಕೂಡ ಕಂಡಿದ್ರು. ನೋಡಿ, ಶಿಕ್ಷಣ ಸಚಿವರು ಅಂತ ಅಂದ ಮಾತ್ರಕ್ಕೆ ಅದೊಂದು ತುಂಬ ಈಸಿ ಆದಂತಹ ಟಾಸ್ಕ್ ಅಂತೂ ಅಲ್ವೇ ಅಲ್ಲ. ಪ್ರತಿಯೊಬ್ಬರಿಗೂ ಕೂಡ ಶಿಕ್ಷಣ ಎಷ್ಟು ಮುಖ್ಯ, ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ ಅನ್ನೋದು ನಿಮಗೆ ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಅಂತಹ ದೊಡ್ಡ ಇಲಾಖೆಯನ್ನು ನಿಭಾಯಿಸುವಲ್ಲಿ ಸಾಕಷ್ಟು ಯಶಸ್ವಿಯನ್ನು ಕೂಡ ಕಂಡಿದ್ದಾರೆ. 2 ಬಾರಿ ತಿಪಟೂರು ಕ್ಷೇತ್ರದಿಂದ ಶಾಸಕರಾಗಿದ್ದರು ನಾಗೇಶ್ ಅವರು. ಇದೀಗ ಅವರನ್ನು ಕಳೆದುಕೊಂಡಂತಹ ಕುಟುಂಬಸ್ಥರು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಅವರ ಅಭಿಮಾನಿಗಳು, ಅವರ ಅನುಯಾಯಿಗಳು ಕೂಡ ಇದೀಗ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಕಾರ್ಯಕರ್ತರು ಕೂಡ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಇವತ್ತು ಅಥವಾ ನಾಳೆ ಅವರ ಈ ಒಂದು ಪಾರ್ಥಿವ ಶರೀರವನ್ನು ಅಲ್ಲಿ ತಿಪಟೂರಿಗೆ ತೆಗೆದುಕೊಂಡು ಹೋಗುವಂತಹ ಸಾಧ್ಯತೆಗಳು ಕೂಡ ಇದೆ. ಅಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿ ಬಳಗವನ್ನು ಕೂಡ ಹೊಂದಿರುವಂತಹ ಹಿನ್ನೆಲೆಯಲ್ಲಿ ಅಂತಿಮ ದರ್ಶನಕ್ಕೆ ಅಲ್ಲೂ ಕೂಡ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮತ್ತು ಯಾವಾಗಲೂ ಕೂಡ ನಾವು ಸಚಿವ ಸ್ಥಾನಕ್ಕೆ ಹೋದಂತಹ ಪ್ರತಿಯೊಬ್ಬರನ್ನು ಕೂಡ ಗಮನಿಸಿದ್ದೀವಿ. ನಮ್ಮಂತಹ ಜನಸಾಮಾನ್ಯರಿಗೆ ಅವರೆಲ್ಲ ಸಿಗ್ತಾರಾ, ಸಚಿವರಾಗೋಗ್ಬಿಟ್ರು ಅನ್ನುವಂತಹ ಮಾತುಗಳನ್ನು ಕೂಡ ಕೇಳಿದ್ದೀವಿ. ಬಟ್ ಆದರೆ ನಾಗೇಶ್ ಅವರ ವಿಚಾರದಲ್ಲಿ ಹಾಗಾಗಿಲ್ಲ. ಪ್ರತಿಯೊಬ್ಬ ಜನಸಾಮಾನ್ಯರಿಗೂ ಕೂಡ ಕೈಗೆ ಸಿಗ್ತಾ ಇದ್ದಂತಹ ವ್ಯಕ್ತಿ ಅನ್ನೋದನ್ನು ನಾವು ಸಾಕಷ್ಟು ಬಾರಿ ಕೇಳ್ಪಟ್ಟಿದ್ದೀವಿ. ಮಾಜಿ ಶಾಸಕರು, ಹಿರಿಯರು BC ನಾಗೇಶ್ ರವರು ಅಕಾಲಿಕ ಮರಣ ನಮಗೆ ದೂರ ಆಗಿದ್ದಾರೆ. ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾನೆ ಆ ಆತ್ಮಕ್ಕೆ ಚಿರಶಾಂತಿಯನ್ನ, ಅವರ ಕುಟುಂಬಕ್ಕೆ ಧೈರ್ಯವನ್ನ, ಶಕ್ತಿನ ಕೊಡ್ತಕ್ಕಂಥದ್ದು ಆಗ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ. ತಮ್ಗೆಲ್ಲ ಗೊತ್ತಿದೆ, ನಾಗೇಶ್ ರವರು ಅವರ ತಂದೆಯವರು ಕೂಡ ಶಾಸಕರಾಗಿದ್ದಂಥವ್ರು. ನಾಗೇಶ್ ಅವರು ಕೂಡ 2 ಬಾರಿ ಶಾಸಕರಾಗಿ, ಸಚಿವರಾಗಿ, ಶಿಕ್ಷಣ ಸಚಿವರಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಅಪಾರವಾಗಿರ್ತಕ್ಕಂಥ ಕೊಡುಗೆ ಕೂಡ ನೀಡಿದಂಥವ್ರು. ಬಹಳ ಮುಖ್ಯವಾಗಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನಲ್ಲೂ ಕೂಡ ಸೇವೆನ ಸಲ್ಲಿಸಿರ್ತಕ್ಕಂಥವ್ರು. ಒಂದೇ ಮಾತಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ, ಅಜಾತ ಶತ್ರು. ಮದ್ದೆ ಇಲ್ಲ, ಬಹಳ ದಿನಗಳಿಂದ ಕೂಡ ಅನಾರೋಗ್ಯದಿಂದ ಅವರು ಬಹಳ ಸರಳ ಜೀವಿ. ಅವರು ಬಹಳ ಸಿಂಪಲ್ ಮನುಷ್ಯ. ಅವ್ರ ಮನೇಲಿ ಬಹಳ ಸರಿ ನಾನು ಅವ್ರ ಜೊತೆ ಒಳ್ಳೆ ಒಡನಾಟ. ಅವರು RSS ನ ಆದಿಯ RSS ನ ಮಾರ್ಗದರ್ಶನ ಅದರ ಜೊತೆ ಬೆಳೆದಂತವ್ರು. ಅವ್ರು ಯಾರು ಜನಗಳು ಮಾತ್ರ ಇದ್ರೆ ಅವ್ರನ್ನ ಯಾರು MLA ಅಂತಾನೆ ಸರಳವಾಗಿ ಜನಗಳ ಜೊತೆ ಬೆರೀತಾ ಇದ್ರು. ಆ ಒಂದು ಕ್ಷೇತ್ರದಲ್ಲಿ ಅವರ ಸಮುದಾಯ ಇಲ್ಲದೇ ಇದ್ರು ಕೂಡ ಅವ್ರು ಗೆಲ್ತಾ ಇದ್ರು. ಅಂದ್ರೆ ಅಷ್ಟು ಪ್ರೀತಿ ಪಾತ್ರರಾಗಿ ಕೆಲಸ ಮಾಡಿದ್ದಾರೆ. ಅವರು ಎಜುಕೇಶನ್ ಮಿನಿಸ್ಟರ್ ಆಗಿದ್ದಾಗ ವಿವೇಕ ಶಾಲೆಗಳನ್ನ ಪ್ರಾರಂಭ ಮಾಡಿ ಆ ಒಬ್ಬ ಜನಾನುರಾಗಿಯಾಗಿದ್ದಂತ ಒಬ್ಬ ಜನನಾಯಕ. ರಾಜಕಾರಣದಲ್ಲಿ ಜಾತಿಯೇ ಪ್ರಾಮುಖ್ಯ ಪಡಿತಿರುವಂತ ಕಾಲಘಟ್ಟದಲ್ಲಿ ಅದನ್ನು ಮೀರಿ ಜನಪ್ರೀತಿಯನ್ನು ಸಂಪಾದನೆ ಮಾಡಿ 2 ಬಾರಿ ಶಾಸಕನಾಗಿ ಬಿಜೆಪಿ ಸರ್ಕಾರದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿ ಕಾರ್ಯನಿರ್ವಹಿಸಿ, ಇದಕ್ಕೆ ಮುಂಚೆ ವಿದ್ಯಾರ್ಥಿ ಪರಿಷತ್ನಲ್ಲಿ ಪೂರ್ಣಾವಧಿ ಕಾರ್ಯಕರ್ತರಾಗಿ ಸೈದ್ಧಾಂತಿಕ ಬದ್ಧತೆ ಇಟ್ಕೊಂಡು
ರಾಜಕಾರಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದಂತ ಒಬ್ಬ ಸ್ನೇಹಿತರಿಗೆ ಯಾರು ಬಂದು ಪ್ರೀತಿಯಿಂದ ಮಾತಾಡಿಸ್ತಕ್ಕಂಥ ಆಗುವ ಕೆಲಸಗಳನ್ನ ಮಾಡಿಕೊಡ್ತಕ್ಕಂಥ ಸತ್ಯದ ಪರವಾಗಿದ್ದಂತ ಒಬ್ಬ ಸ್ನೇಹಿತನನ್ನು ಕಳ್ಕೊಂಡಿದ್ದೀವಿ. ಬಹಳ ಕ್ರಿಯಾಶೀಲವಾಗಿ ಸಾರ್ವಜನಿಕ ಜೀವನದಲ್ಲಿ ಅವರು ತುಮಕೂರು ಕ್ಷೇತ್ರದ ಅಭಿವೃದ್ಧಿಗಾಗಿ ನಿರಂತರವಾಗಿ ಶ್ರಮ ಮಾಡಿದ್ರು. ಅಲ್ಲಿ ನೀರಾವರಿಗೆ ನಾನು ನೀರಾವರಿ ಸಚಿವರಿದ್ದಾಗ ಬಹಳಷ್ಟು ಒಂದು ರೀತಿಯಲ್ಲಿ ಒತ್ತಡ ಹಾಕಿ ಅಲ್ಲಿ ಲಿಫ್ಟ್ ಇರಿಗೇಷನ್ ಎಲ್ಲ ಮಾಡಿಸ್ಕೊಂಡಿರುವಂತದ್ದು. ಅಷ್ಟೇ ಅಲ್ಲ, ತುಮಕೂರಿನ ಒಬ್ಬರೇ ವ್ಯಾಪಾರ ಬೆಲೆ ಏರಿಕೆ ಮಾಡುವ ಸಲುವಾಗಿ ಹೋರಾಟ ನಿರಂತರವಾಗಿ ಮಾರುಕಟ್ಟೆ ಸಂಬಂಧ ಮತ್ತು ಸರ್ಕಾರದಲ್ಲಿ ಪ್ರಭಾವವನ್ನು ಬೀರುವಂತಹ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದ್ದೀವಿ. ನನ್ನ ಸರ್ಕಾರದಲ್ಲಿ ಅವರು ಶಿಕ್ಷಣ ಸಚಿವರಾಗಿ ಪ್ರಾಥಮಿಕ ಶಿಕ್ಷಣ ಸಚಿವರಾಗಿ ಬಹಳ ಉತ್ತಮವಾದ ಕೆಲಸ ಒಂದು ಕ್ರಾಂತಿಕಾರಿ ಬದಲಾವಣೆ ತರುವಂತ ಕೆಲಸ.